ಈ ದಿನ ಒಂದು ಸುದಿನ. ಅದೇನೆಂದರೆ ಕೆಂಪು ಕೋಟೆಯಲ್ಲಿ ಬಾವಿಟ ಹಾರಿಸಿದಂತ ನಮ್ಮ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ಶ್ರೀ ದೇವೇಗೌಡ ಅಪ್ಪಾಜಿ ಅವರ ಒಂದು ಹುಟ್ಟುಹಬ್ಬದ ಸಂದರ್ಭ. ಆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಸೋಮೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಆಯೋಜಿಸಿ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡು ಇವತ್ತು ಹಲವಾರು ನಮ್ಮ ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಗೂ ಹಲವಾರು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದ್ದೀವಿ. ಇದು ಒಂದು ಖುಷಿಯಾದ ವಾತಾವರಣ ಹಾಗೂ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳಿದ್ರು ಸಾಲದು. ದೇವೇಗೌಡರು ಅಪ್ಪಾಜಿ ಅವರಿಗೆ ಇನ್ನ ಆಯುಸ್ಸು ಕೊಡ್ಲಿ, ಆರೋಗ್ಯ ಕೊಡ್ಲಿ ಅಂತ ನಾನು ಭಗವಂತನಲ್ಲಿ ಕೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಒಂದು ವೈಭವ ಅಂತಾನೆ ಹೇಳ್ಬೋದು. ಕಾಣ್ತಾ ಇದೀವಿ, ಇದೆಲ್ಲ ನಮ್ಮೆಲ್ಲರ ಸೌಭಾಗ್ಯ. ಯಾಕಂತಂದ್ರೆ ಈ 93ನೇ ಇಸ್ವಿಯಲ್ಲೂ ಅವರು ಈ ನಾಡಿನ ಬಗ್ಗೆ, ರೈತರ ಬಗ್ಗೆ, ಎಲ್ಲರೂ ಒಂದು ರೈತರ ಒಂದು ಬೆಳೆ ಕಳ್ಕೊಂಡ್ರು ಸಹ ಇವತ್ತು ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಒಂದು ಮಾವು ಆಗಿರ್ಬೋದು, ತೆಂಗಾಗಿರ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಇಂತೊಂದು ಹಿರಿಯ ಚೇತನ ನಮ್ ಜೊತೆಲಿರೋದೇ ನಮ್ಮೆಲ್ಲರೂ ಒಂದು ಸ್ಫೂರ್ತಿ. ಯಾಕಂತಂದ್ರೆ ಇವತ್ತು ಏನೇನೋ ನಾವು ಬೆಳೆದಿದ್ದೀವಿ ಅಂತ ದೇವರ ಅಪ್ಪಾಜಿ ಅವರ ಒಂದು ನಡೆ ನುಡಿ ನೋಡ್ಕೊಂಡೆ ನಾವು ಇದು ಬೆಳೆದಿರೋದು. ಯಾಕಂತಂದ್ರೆ ಅವ್ರು ಕಂಡ ಕನಸು ನಮ್ಮ ದೇಶದ ರೈತರು ಉಳಿಬೇಕು, ರೈತರು ಉಳಿದ್ರೆ ದೇಶ ಉಳಿತದ ಒಂದು ಮನೋಭಾವನೆ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದಾರೆ. ಅದೇನೇ ನಮಗೂ ಕಲ್ಸ್ಕೊಟ್ರು, ನಮ್ಮ ಕಾರ್ಯಕರ್ತರಿಗೆ ಕಲ್ಸ್ಕೊಟ್ಟಿರೋದು. ಇವತ್ತು ಎಲ್ಲ ಕಡೆ ನಮ್ಮ ತಾಲೂಕಲ್ಲಿ 3-4 ಕಡೆ ಇವತ್ತು ಅವ್ರ ಹೆಸರಲ್ಲಿ ಅನ್ನ ಸಂತರ್ಪಣೆ ಮಾಡ್ಕೊಂಡು ಎಲ್ಲ ಕಡೆ ಪೂಜೆ ಮಾಡಿ ಅವ್ರಿಗೆ ದೀರ್ಘ ಆಯುಸ್ ಕೊಡ್ಬೇಕು. ಇನ್ನೂ 100 ಕಾಲ ಅವ್ರಿಗೆ ದೇವ್ರ ಶಕ್ತಿ ಕೊಡ್ಬೇಕು. ಈ ನಾಡಿನ ಬಗ್ಗೆ ಚಿಂತೆ ಮಾಡ್ಬೇಕು, ಈ ನಾಡಿನ ಉಳಿಬೇಕು, ಜಲ ನೆಲ ನೀರು ಭಾಷೆ ಎಲ್ಲ ಉಳಿಬೇಕಂತೇಳಿ ಅವ್ರಿಗೆ ದೇವ್ರು ಆರೋಗ್ಯ ಕೊಡ್ಲಿ ಅಂತೇಳಿ ನಾವೆಲ್ಲ ಹಾರೈಸ್ತಾ 100 ಕಾಲ ಇನ್ನ ಚೆನ್ನಾಗಿರ್ಲಿ ದೇವೇಗೌಡ ಅಪ್ಪಾಜಿ ಅವರು. ಮತ್ತೆ ಅವರು ಇವತ್ತೇ ರಾಜ್ಯಸಭೆಗೆ ವಿಧಾನಸಭೆ ಗೆದ್ದು ಬರ್ಲಿ ಅಂತ ಹಾರೈಸಿ 2 ಮಾತು ಮುಗಿಸ್ತಾ ಇದ್ದೀನಿ.